ಜೈ ಶ್ರೀ ಗುರುದೇವ್. ಎಲ್ರು ಹೇಳಿ ಜೈ ಶ್ರೀ ಗುರುದೇವ್. ಜೈ ಶ್ರೀ ಗುರುದೇವ್. ಮಲೆ ಮಹದೇಶ್ವರ ಸ್ವಾಮಿ ಕಿ, ಅನ್ನಪೂರ್ಣೇಶ್ವರಿ ಮಾತಾ ಕಿ, ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಸ್ವಾಮಿ ಮಹಾರಾಜ್ ಕಿ. ಈ ದಿನ ಮಲೆ ಮಹದೇಶ್ವರ ಸ್ವಾಮಿಯ ಪಾದಯಾತ್ರಾರ್ಥಿಗಳಿಗೆ ಕನಕಪುರದಿಂದ ಹಿಡಿದು ಕಾವೇರಿ ತೀರದ ತನಕ ಯಾವ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಹಾಗೂ ಡಿ.ಕೆ. ಸುರೇಶ್ ರವರ ಕಾರ್ಯಕ್ಷೇತ್ರವಾಗಿದೆಯೋ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ನಮ್ಮ ಕಾವೇರಿ ತೀರದ ಬಳಗ ಹಾಗೆ ನಮ್ಮ ಜಗದೀಶ್ ಯಗ್ನೂರ್ ದೊಡ್ಡಿ ಹಾಗೆ ಅವರ ಸ್ನೇಹಿತರ ಬಳಗ, ನಮ್ಮ ಕ್ಲಾಸ್ 1 ಕಾಂಟ್ರಾಕ್ಟರ್ ರವಿಯವರು ಹಾಗೂ ಅವರ ಸ್ನೇಹಿತರು ಮಹಾದೇವ ನಾಯ್ಕು, ಕುಮಾರ್ ಅವರು, ಇನ್ನಿತರ ಎಲ್ಲ ಬಳಗ ಸೇರಿ ಇವತ್ತು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ಬಹಳ ವಿಶೇಷವಾಗಿ ಸುಮಾರು 8 ವರ್ಷಗಳಿಂದ ನಿರಂತರವಾಗಿ ಈ ದಾಸೋಹದ ಕಾರ್ಯಕ್ರಮವನ್ನ ನಡೆಸ್ತಾ ಬಂದಿರತಕ್ಕಂಥದ್ದು ಬಹಳ ಸಂತೋಷ. ಪಾದಯಾತ್ರೆ ಮಾಡತಕ್ಕಂತಹ ಯಾತ್ರಾರ್ಥಿಗಳು ಹಿಂದೆ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಮಾದಪ್ಪನ ಯಾತ್ರೆಗೆ ಹೋಗ್ಬೇಕಾದ್ರೆ 2 ತರದ ಮಡಿಯನ್ನ ಕಟ್ತಾ ಇದ್ದು. ಒಂದು ಮೀಸಲು, ಇನ್ನೊಂದು ಏನು ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ಒಡಾಳೆನಲ್ಲಿ, ಅಡಿಕೆ ಒಂಬಾಳೆನಲ್ಲಿ ಮೊಸರು ಅನ್ನ ಕಟ್ತಿದ್ದು. ಅದು ಬಳೆ ತೀರದಲ್ಲಿ ಬಂದು ಪೂಜೆ ಮಾಡಿ ಮೀಸಲು ಬಿಡೋದು. ಇನ್ನೊಂದು ಹುಳಿಯನ್ನ ಮಾಡ್ಕೊಂಡು, ಕಡಲೆಕಾಯಿ ಚಟ್ನಿ ಮಾಡ್ಕೊಂಡು, ಅಂದ್ರೆ ಪುಡಿ ಮಾಡ್ಕೊಂಡು ಅದನ್ನ ಬುತ್ತಿ ಕಟ್ಕೊಂಡು ಬಾದಪ್ಪನ ಬೆಟ್ಟಕ್ಕೆ ಹೋಗಿ ಪ್ರಸಾದ ಮಾಡ್ತಿದ್ದಂತಹ ಕಾಲವನ್ನು ನೋಡಿದ್ದೀನಿ. ಇವತ್ತು ಯಥೇಚ್ಛವಾಗಿ ಎಲ್ಲೆಲ್ಲೂ ಅನ್ನದಾನ, ಮಜ್ಜಿಗೆ ದಾನ ಒಂದಲ್ಲ, ಭಕ್ತಾದಿಗಳಿಗೆ ಏನೇನ್ ಬೇಕೋ, ಐಸ್ ಕ್ರೀಮ್ ಬೇಕಾ, ಬೀಡ ಬೇಕಾ, ಕಲ್ಲಂಗಡಿ ಹಣ್ಣು ಬೇಕಾ, ಸೌತೆಕಾಯಿ ಬೇಕಾ, ಚಾಕ್ಲೇಟ್ ಬೇಕಾ, ಎಂತ ಪದಾರ್ಥ ಇಲ್ಲ ಅನ್ನುವಾಗೆ ಇಲ್ಲ. ಅಷ್ಟೆಲ್ಲ ದಾನವನ್ನ ಮಾಡ್ತಕ್ಕಂತಹ ದಾನಿಗಳು ಇರೋದ್ರಿಂದ ನಮ್ಮ 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 ಜಗತ್ತು ಇವತ್ತು ಕೂಡ ಆಧ್ಯಾತ್ಮಿಕವಾಗಿದೆ. ಅನ್ನದಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟಿರ್ತಕ್ಕಂತಹ ನಾಡು ಅಂತ ಹೇಳಿ ನಿಮ್ಮೆಲ್ರಿಗೂ ಈಗ ಅರ್ಥ ಆಗ್ತಾ ಇದೆ. ಯಾಕೆ ಅಂದ್ರೆ ದೇವರಿದಾನ ಇಲ್ವಾ ಅಂತಕ್ಕಂಥ 2 ಪ್ರಶ್ನೆಗಳು ಇವತ್ತಿನ ಟೆಕ್ನಿಕಲ್ ಯುಗದಲ್ಲಿ ಕಾಡಿಸ್ತಾ ಇದೆ. ದೇವರಿದಾನ ಇಲ್ಲ ಅನ್ನೋರು ಇವತ್ತು ಬಂದು ಇಲ್ಲಿ ನೋಡ್ಬೇಕು. ಮಾದಪ್ಪ ಯಾವ ರೀತಿ ಕರ್ಕೊಡ್ತಾ ಇದ್ದೇನೆ ಭಕ್ತರನ್ನ. ಇವತ್ತೆಲ್ಲ ಇಲ್ಲಿ ಬಂದಿರ್ತಕ್ಕಂಥವರೆಲ್ಲ ಯಾರು ಎಲ್ಲ ನಮ್ಮ ಹಿಂದೂ ಪರಂಪರೆಯ ಮಕ್ಕಳೇ ವಿನಃ ಅನ್ಯತಾ ಯಾರೂ ಅಲ್ಲ. ಬೇರೆ ಧರ್ಮೀಯರು ಯಾರು ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಬಂದಿರೋರೆಲ್ಲ ನಮ್ಮ ಹಿಂದೂ ಸನಾತನ ಧರ್ಮದ ಮಕ್ಕಳೇನೆ, ಮಾದಪ್ಪನ ಭಕ್ತರೇನೆ. ಜಾತ್ಯತೀತವಾಗಿರ್ತಕ್ಕಂತಹ ಮಠ ಯಾವ್ದಾದ್ರು ಇದೆ, ಗುರುಗಳು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಮಲೆ ಮಹದೇಶ್ವರ ಸ್ವಾಮಿ. ಸೋಲಗರನ್ನ ಶಿಷ್ಯರನ್ನಾಗಿ ಮಾಡಿಸ್ಕೊಂಡು ಇವತ್ತು ಕೂಡ ಅವ್ರ ಕೈಲಿ ಪೂಜೆಯನ್ನ ಪಡ್ಕೊಳ್ತಾ ಇರ್ತಕ್ಕಂಥನ್ನು ಮಲೆ ಮಹದೇಶ್ವರ ಸ್ವಾಮಿ. ಎಂತಹ ಅದ್ಭುತವಾದಂತ ಶಕ್ತಿ ಇದೆ ಅವನಲ್ಲಿ. 7 ಮಲೆ ಮಹದೇಶ ಅಂತ ಕರಿತೀವಿ. 7 ಮಲೆ ಅಂತ ಹೇಳಿದ್ರೆ ನಮ್ಮಲ್ಲೇ ಇರ್ತಕ್ಕಂಥ 7 ಬೆಟ್ಟ. ಆ 7 ಬೆಟ್ಟಗಳಲ್ಲಿ ಅಂತರಾಳದಲ್ಲಿ ಇರ್ತಕ್ಕಂಥವನೇ ಮಹಾದೇವ, ಅವನೇ ಆತ್ಮ ಸ್ವರೂಪ. ಅವನನ್ನ ಕಾಣಬೇಕು ಅಂತ ಹೇಳಿ ಎಲ್ಲಾ ಭಕ್ತರು ನಾನಾ ವಿಧದಿಂದ ಹರಕೆ ಹೊತ್ಕೊಂಡು ಅವನ ಸನ್ನಿಧಾನಿಗೆ ಹೋಗಿ ಅವನ ದರ್ಶನ ಮಾಡ್ಬೇಕು ಅನ್ನತಕ್ಕಂಥ ಅವನ ಪುಣ್ಯ, ಅವನ ಪಾದ ಮೆಟ್ಟಿರ್ತಕ್ಕಂತಹ ಪುಣ್ಯ ಭೂಮಿನಲ್ಲಿ ಒಂದ್ ದಿವಸ ಮಲಗಿ ಒದ್ದಾಡ್ಬೇಕು. ನೋಡಿ, ಎಲ್ಲ ಇಲ್ಲಿ ಹೊಳೆ ತೀರದಲ್ಲಿ ಮಲಗಿದ್ದಾರೆ, ಮುರಳಿನ ರಾಶಿಲಿ ಮಲಗಿದ್ದಾರೆ. ಯಾವ ಹಾಸಿಗೆ ಇಲ್ಲ, ಯಾವ ದಿಂಬಿಲ್ಲ, ಯಾವ ಮಂಚ ಇಲ್ಲ, ಯಾವ ಫ್ಯಾನು ಇಲ್ಲ, ಯಾವ ವಯಸ್ಸು ಇಲ್ಲ. ಅಲ್ಲಿ ಬೀಸ್ತಕ್ಕಂಥ ಕಾವೇರಿಯ
ತಣ್ಣನೆಯ ಗಾಳಿಯೇ ಐಸು, AC ಅಂತಿರಲ್ಲ ಅದು. ಇಂಥ ವಾತಾವರಣದಲ್ಲಿ ಭಕ್ತಾದಿಗಳು ನಡ್ಕೊಂಡು ಪಾದಯಾತ್ರೆ ಮಾಡ್ತಾ ಇರೋದು ಬಹಳ ಸಂತೋಷ. ನಮ್ಮ ಹಳ್ಳಿಯವರು ಜಾನಪದ ಗೀತೆಯಲ್ಲಿ ಹಾಡ್ತಾರೆ, ಹುಚ್ಚೆಳ್ಳುವಿನಂಗೆ ಎಚ್ಚಾಳ ನಿನ್ನ ಪರುಸೆ, ಎಚ್ಚಾಳಗಾರ ಮಾಯ್ಕಾರ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ. ಹಾಗೆ ಹೆಚ್ಚುತನ ಇದೆ, ಮಲ್ಲಿಗೆ ಹೂವಿನಂಗೆ ಚೆಲ್ಲಾವೆ ನಿನ್ನ ಪರುಸೆ. ನೋಡಿ ಎಲ್ಲೆಲ್ಲೂ ಅವನ ಭಕ್ತರ ಇದೊಂದೇ ದಾರಿ ಇಲ್ಲಲ್ಲ, ಆ ಕಡೆ ಕೌದಳ್ಳಿ ದಾರಿನಲ್ಲಿ ನೋಡ್ಬೇಕು, ಅಲ್ಲೂ ಕೂಡ ಭಕ್ತಾದಿಗಳನ್ನೇ, ಎಲ್ಲೆಲ್ಲೂ ಭಕ್ತಾದಿಗಳು ಇವತ್ತು ಪಾದಯಾತ್ರೆಯನ್ನ ಮಾಡಿ ನಮ್ಮ ಸನಾತನ ಧರ್ಮದ ಕೀರ್ತಿಯನ್ನ ಉಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಿದ್ಧಿ ಪುರುಷರ, ಶರಣರ, ಮಹಾತ್ಮರ ದೈವತ್ವದ ಬಗ್ಗೆಗೆ ಇವತ್ತು ಕೂಡ ನಮ್ಮ ಪ್ರಪಂಚದಾದ್ಯಂತ ಇಲ್ಲದೇ ಇದ್ರೂ ಕೂಡ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತ ಕರ್ನಾಟಕದಲ್ಲಿ ಇದು ಮಹತ್ತರವಾಗಿ ಬೆಳಕಿಗೆ ಬರ್ತಾ ಇದೆ ಅನ್ನೋದನ್ನ ನೀವೆಲ್ಲ ಮನಗಂಡಿದ್ದೀರಿ. ಎಲ್ಲ ಮಹದೇಶ್ವರ ಎಲ್ಲಾ ಭಕ್ತಾದಿಗಳಿಗೂ ಯಾವ ವಿಘ್ನಗಳು ಬಾರದಂತೆ ನಿರ್ವಿಘ್ನವಾಗಿ ಅವನ ಸನ್ನಿಧಾನಕ್ಕೆ ತಲುಪಿ ಅವನ ದರ್ಶನ ಆಶೀರ್ವಾದ, ಅವನ ದರ್ಶನ ಸಿಕ್ಕದೇ ಇದ್ರೂ ಪರವಾಗಿಲ್ಲ, ಅವನ್ ಮೆಟ್ಟಿರ್ತಕ್ಕಂಥ ಭೂಮಿಗೆ ಹೋಗಿ ಪಾದಾರ್ಪಣೆ ಮಾಡಿದ್ರೆ ಅಷ್ಟೇ ಪುಣ್ಯ. ಅಂತ ಪುಣ್ಯವನ್ನ ಪಡ್ಕೊಂಡು ಬರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ನಮ್ಮ ಭಕ್ತರ ರಕ್ಷಣೆಗಾಗಿ ಬಹಳ ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿ ಹಾಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅತಿ ಹೆಚ್ಚಿನ ಗಮನವನ್ನು ಕೊಡಬೇಕು, ರಕ್ಷಣೆಯನ್ನ ಕೊಡಬೇಕು. ಈಗ ನಮ್ಮ ಸರ್ಕಾರದ ವತಿಯಿಂದನೂ ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಮಹತ್ತರವಾದಂತ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು. ಎಲ್ಲಿ ಜನ ಇರ್ತಾರೋ ಅಲ್ಲೇ ದೇವರು, ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ನಾನು ಕೂಡ ನಮ್ಮ ಶಾಸಕರಲ್ಲಿ MP ಅವರಲ್ಲಿ ಕೇಳ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಈ ಸಾಲಿನಲ್ಲಿ ಈ ಒಂದು ಬೊಮ್ಮಸಂದ್ರದ ಕಡಲ ತೀರಕ್ಕೆ ಉತ್ತಮವಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನ ಮಾಡಿಕೊಡ್ತಕ್ಕಂಥದ್ದು, ರಕ್ಷಣೆಯನ್ನ ಕಾಡು ಪ್ರಾಣಿಗಳಿಂದ ರಕ್ಷಣೆ ದೊರೆಯತಕ್ಕಂಥದ್ದು, ಒಳೆಯ ಸೆಳೆತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದು, ಮತ್ತೆ ದೋಣಿ ಇದರಲ್ಲಿ ವಿಹಾರ ಮಾಡುವಂತ ಸಂದರ್ಭದಲ್ಲಿ ಅಥವಾ ಹೊಳೆಯನ್ನ ದಾಟುವ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನುರಿತ ಈಜುಪಟುಗಳನ್ನ ಸಂರಕ್ಷಣಾರ್ಥವಾಗಿ 1-2 ದಿನಗಳ ಕಾಲ ಇಲ್ಲಿ ನೇಮಕ ಮಾಡತಕ್ಕಂತ ಅಲ್ಲಿ ಇದಾರೆ ಅಂತ ಹೇಳಿದ್ದಾರೆ. ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಎಲ್ಲಾ ಭಕ್ತರ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮಗಳ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಜೈ ಶ್ರೀ ಗುರುದೇವ್. ಎಲ್ಲಾ ಇಲಾಖೆಯವರು ಇನ್ನು ಹೆಚ್ಚಿಗೆ ಇರ್ಬೇಕು. ಬಹಳ ಸಂತೋಷ. ರಾಜ್ಯ ಕಂಡ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಒಂದು ವಾರ ಮೊದಲೇ ಕಾವೇರಿ ನಿಗಮಕ್ಕೆ